ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಮಹಾಭಾರತದ ಯುದ್ಧ 18 ದಿನಗಳಲ್ಲಿ ಮುಗಿಯಿತು. ಪಾಂಡವರು ಜಯಿಸಿದರು, ಕೌರವರು ಸೋತರು. ಆದರೆ ಯುದ್ಧ ಮುಗಿದರೂ ಒಂದು ಕತೆ ಮಾತ್ರ ಅಲ್ಲಿಯೇ ನಿಲ್ಲಲಿಲ್ಲ. ಅದು ದ್ರೋಣಾಚಾರ್ಯನ ಪುತ್ರ ಅಶ್ವತ್ಥಾಮನ ಕತೆ. ಇಂದು ಕೂಡ ಕೆಲವರು ಪ್ರಶ್ನೆ ಕೇಳುತ್ತಾರೆ, ಅಶ್ವತ್ಥಾಮನು ಇನ್ನೂ ಜೀವಂತನೇ? ಅವನು ನಿಜವಾಗಿಯೂ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾನಾ? ಇದು ಕೇವಲ ಕಲ್ಪನೆಯ ಕಥೆಯೇ ಅಥವಾ ಪುರಾಣಗಳಲ್ಲಿ ಬರುವ ಭಯಾನಕ ಸತ್ಯವೇ? ಈ ಪ್ರಶ್ನೆಗಳ ಉತ್ತರಕ್ಕೆ ಹೋಗುವ ಮುನ್ನ ಅಶ್ವತ್ಥಾಮ ಯಾರು ಅನ್ನೋದನ್ನು ಮೊದಲು ತಿಳಿಯೋಣ. ಅಶ್ವತ್ಥಾಮನ ಬಾಲ್ಯ. ಅಶ್ವತ್ಥಾಮನು ಗುರು ದ್ರೋಣಾಚಾರ್ಯನ ಪುತ್ರ. ಬಾಲ್ಯದಿಂದಲೇ ಅವನ ಜೀವನ ಸುಲಭವಾಗಿರಲಿಲ್ಲ. ದ್ರೋಣಾಚಾರ್ಯರು ಬಡತನದಲ್ಲಿ ಬದುಕುತ್ತಿದ್ದರು. ತಮ್ಮ ಮಗನಿಗೆ ಹಾಲು ಕೊಡಲು ಕೂಡ ಸಾಧ್ಯವಾಗದ ಸಂದರ್ಭಗಳು ಬಂದಿದ್ದವು. ಒಮ್ಮೆ ಅಶ್ವತ್ಥಾಮ ಹಸಿವಿನಿಂದ ಅಳುತ್ತಿದ್ದನು. ಅವನ ಕಣ್ಣುಗಳ ಮುಂದೆ ಹಳ್ಳಿಯ ಮಕ್ಕಳು ಹಾಲು ಕುಡಿದು ಸಂತೋಷ ಪಡುತ್ತಿದ್ದರು. ಅದನ್ನು ನೋಡಿದ ಅಶ್ವತ್ಥಾಮನ ಮನಸ್ಸು ನೋವಾಯಿತು. ಹಾಗೂ ತಂದೆ ದ್ರೋಣಾಚಾರ್ಯರ ಬಳಿ ಹೋಗಿ ಹಾಲು ಕೇಳಿದನು. ಆದರೆ ಅವರ ತಂದೆಯ ಬಳಿ ಹಾಲು ಕೊಡಲು ಇರಲಿಲ್ಲ. ಆಗ ಅವರು ನೀರಿಗೆ ಸ್ವಲ್ಪ ಅಕ್ಕಿ ಪುಡಿ ಬೆರೆಸಿ ಇದು ಹಾಲು ಎಂದು ಮಗನಿಗೆ ಕೊಟ್ಟರು. ಆ ಕ್ಷಣದಿಂದ ಅಶ್ವತ್ಥಾಮನ ಮನಸ್ಸಿನಲ್ಲಿ ಬಡತನದ ನೋವು, ಲೋಕದ ಮೇಲೆ ಕೋಪ, ನನ್ನ ಅಪ್ಪನಿಗೆ ಗೌರವ ಸಿಗಬೇಕು ಎನ್ನೋ ಹಠ ಹುಟ್ಟಿಕೊಂಡಿತು. ಯೋಧನಾಗಿದ್ದ ಅಶ್ವತ್ಥಾಮ ಬೆಳೆಯುತ್ತಿದ್ದಂತೆ ಶಕ್ತಿಶಾಲಿ ಯೋಧನಾದ, ಶಿವನ ಭಕ್ತನಾದ ಅಶ್ವತ್ಥಾಮ ತೀವ್ರ ತಪಸ್ಸಿನಿಂದ ಒಂದು ದಿವ್ಯ ಮಣಿಯನ್ನು ಪಡೆದುಕೊಂಡನು. ಆ ಮಣಿ ಅವನನ್ನು ರೋಗಗಳಿಂದ ರಕ್ಷಿಸುತ್ತಿತ್ತು, ದೇಹಕ್ಕೆ ಅಪಾರ ಶಕ್ತಿ ಕೊಡುತ್ತಿತ್ತು, ಶತ್ರುಗಳಿಂದ ರಕ್ಷಣೆ. ಇದರಿಂದ ಅಶ್ವತ್ಥಾಮನಿಗೆ ಅಪಾರ ಶಕ್ತಿ ಬಂದಿತು. ಆ ಶಕ್ತಿಯಿಂದ ಅವನಲ್ಲಿ ಅಹಂಕಾರ ಹುಟ್ಟಿತು. ಇದರಿಂದ ಆ ಮಣಿಯೇ ಮುಂದೆ ಅವನ ಶಾಪಕ್ಕೆ ಕಾರಣವಾಗುತ್ತದೆ ಅನ್ನೋದು ಅವನಿಗೂ ಗೊತ್ತಿರಲಿಲ್ಲ. ಮಹಾಭಾರತ ಯುದ್ಧ ಆರಂಭವಾಯಿತು. ಅಶ್ವತ್ಥಾಮ ಕೌರವರ ಪರ ಯುದ್ಧ ಮಾಡಿದ. ಯುದ್ಧದಲ್ಲಿ ಅವನ ತಂದೆ ದ್ರೋಣಾಚಾರ್ಯರು ಸೇನಾಧಿಪತಿಯಾಗಿದ್ದರು. ಪಾಂಡವರಿಗೆ ದ್ರೋಣಾಚಾರ್ಯರನ್ನು ಯುದ್ಧದಲ್ಲಿ ಸೋಲಿಸುವುದು ಬಹಳ ಕಷ್ಟವಾಗಿತ್ತು. ಆದ್ದರಿಂದ ಪಾಂಡವರು ಒಂದು ಯುಕ್ತಿ ಯೋಚಿಸಿದರು. ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮನು ಸತ್ತನು ಎಂದು ಘೋಷಿಸಿದರು. ಆದರೆ ಅದು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಅಲ್ಲ, ಅದು ಅದೇ ಹೆಸರಿನ ಆನೆಯಾಗಿತ್ತು. ಆದರೂ ಈ ಮಾತು ಕೇಳುತ್ತಿದ್ದಂತೆಯೇ ದ್ರೋಣಾಚಾರ್ಯರ ಹೃದಯ ಕುಸಿದು ಹೋಯಿತು. ತಮ್ಮ ಮಗ ಸತ್ತನೆಂದು ನಂಬಿದ ಅವರು ಯುದ್ಧದ ಆಸಕ್ತಿ ಕಳೆದುಕೊಂಡರು. ತಮ್ಮ ಕೈಯಲ್ಲಿದ್ದ ಶಸ್ತ್ರವನ್ನು ಬಿಟ್ಟು ಶಾಂತವಾಗಿ ಧ್ಯಾನಕ್ಕೆ ಕುಳಿತರು. ಆ ಕ್ಷಣದಲ್ಲಿ ಯುದ್ಧದ ಧರ್ಮವೂ ಮರೆತು ಹೋಯಿತು. ಶಸ್ತ್ರವಿಲ್ಲದ ನಿರಾಯುಧ ಸ್ಥಿತಿಯಲ್ಲಿದ್ದ ಗುರುದೇವರನ್ನು ಕೊಲ್ಲಲಾಯಿತು. ಹೀಗೆ ಒಂದು ಸುಳ್ಳು ಸುದ್ದಿ, ಒಂದು ನಂಬಿಕೆ ಮತ್ತು ಒಂದು ಕ್ಷಣದ ಅತಿಯಾದ ದುಃಖ ಮಹಾನ್ ಗುರು ದ್ರೋಣಾಚಾರ್ಯರ ಅಂತ್ಯಕ್ಕೆ ಕಾರಣವಾಯಿತು. ತಂದೆಯ ಮರಣದ ಕೋಪ. ತಂದೆಯ ಸಾವಿನ ಸುದ್ದಿ ಕೇಳಿದ ಅಶ್ವತ್ಥಾಮನಿಗೆ ಅತಿಯಾದ ದುಃಖ, ಅತಿಯಾದ ಕೋಪ, ಪ್ರತೀಕಾರದ ಬೆಂಕಿ. ಅವನು ತನ್ನ ವಿವೇಕವನ್ನು ಕಳೆದುಕೊಂಡನು. ರಾತ್ರಿ ಮಾಡಿದ ಭೀಕರ ಪಾಪ. ಒಂದು ರಾತ್ರಿ ಅಶ್ವತ್ಥಾಮ ಗುಪ್ತವಾಗಿ ಪಾಂಡವರ ಶಿಬಿರಕ್ಕೆ ಹೋದ. ಶಿಬಿರದಲ್ಲಿ ದ್ರೌಪದಿಯ 5 ಮಕ್ಕಳು ಆಳವಾದ ನಿದ್ರೆಯಲ್ಲಿ ಇದ್ದರು. ಅವರು ಯೋಧರಲ್ಲ, ಯುದ್ಧಕ್ಕೂ ಬಂದವರೂ ಅಲ್ಲ. ಆದರೂ ಕೋಪ ಮತ್ತು ಪ್ರತೀಕಾರದ ಅಂಧಕಾರದಲ್ಲಿ ಅಶ್ವತ್ಥಾಮ ಅವರನ್ನೆಲ್ಲ ಕೊಂದನು. ಇದು ಮಹಾಭಾರತದಲ್ಲಿ ನಡೆದ
ಅತ್ಯಂತ ಭೀಕರ ಮತ್ತು ಅಧರ್ಮದ ಕೃತ್ಯವಾಗಿತ್ತು. ಬ್ರಹ್ಮಾಸ್ತ್ರ ಮತ್ತು ಶಾಪ. ಈ ಘಟನೆ ತಿಳಿದಾಗ ಪಾಂಡವರು ತುಂಬ ಕೋಪಗೊಂಡರು. ಅರ್ಜುನನು ಅಶ್ವತ್ಥಾಮನನ್ನು ಹಿಂಬಾಲಿಸಿದ. ತನ್ನ ಪ್ರಾಣ ಉಳಿಸಿಕೊಳ್ಳಲು ಅಶ್ವತ್ಥಾಮನು ಭಯದಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಈ ಕಡೆ ಅರ್ಜುನನು ಸಹ ಬ್ರಹ್ಮಾಸ್ತ್ರವನ್ನು ಎತ್ತಿದ. ಇದರಿಂದ ಭೂಮಿಯೇ ನಾಶವಾಗುವ ಭೀತಿ ಹುಟ್ಟಿತು. ಆ ಸಮಯದಲ್ಲಿ ಕೃಷ್ಣನು ಮಧ್ಯಪ್ರವೇಶಿಸಿದರು. ಅವರು ಇಬ್ಬರೂ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಳ್ಳಿ ಎಂದು ಆದೇಶಿಸಿದರು. ಅರ್ಜುನನಿಗೆ ಅಸ್ತ್ರ ಹಿಂತೆಗೆದುಕೊಳ್ಳುವ ವಿದ್ಯೆ ಗೊತ್ತಿತ್ತು. ಅವನು ತಕ್ಷಣ ಅಸ್ತ್ರವನ್ನು ಹಿಂತೆಗೆದುಕೊಂಡನು. ಆದರೆ ಅಶ್ವತ್ಥಾಮನಿಗೆ ಅದು ಹೇಗೆ ಹಿಂತೆಗೆದುಕೊಳ್ಳಬೇಕು ಎಂಬುದು ಗೊತ್ತಿರಲಿಲ್ಲ. ಭಯದಿಂದ ಮತ್ತು ಗಾಬರಿಯಿಂದ ಅವನು ಬ್ರಹ್ಮಾಸ್ತ್ರವನ್ನು ಅಭಿಮನ್ಯುವಿನ ಪತ್ನಿಯಾದ ಉತ್ತರೆಯ ಗರ್ಭದ ಮೇಲೆ ತಿರುಗಿಸಿದ. ಇದು ಧರ್ಮದ ಮಿತಿಯನ್ನು ದಾಟಿದ ಬಹಳ ದೊಡ್ಡ ತಪ್ಪಾಗಿತ್ತು. ಕೃಷ್ಣನ ಭೀಕರ ಶಾಪ. ಈ ಎಲ್ಲವನ್ನೂ ನೋಡಿದ ಕೃಷ್ಣನು ತೀವ್ರವಾಗಿ ಕೋಪಗೊಂಡರು. ಅವರು ಅಶ್ವತ್ಥಾಮನತ್ತ ನೋಡಿ ಹೇಳಿದರು, ನೀನು ನಿದ್ರೆಯಲ್ಲಿದ್ದ ನಿರಪರಾಧ ಮಕ್ಕಳನ್ನು ಕೊಂದೆ. ಅಷ್ಟೇ ಅಲ್ಲ, ಗರ್ಭದಲ್ಲಿದ್ದ ಶಿಶುವನ್ನೂ ಕೊಲ್ಲಲು ಯತ್ನಿಸಿದೆ. ಇದು ಧರ್ಮಕ್ಕೂ ಮಾನವೀಯತೆಗೂ ವಿರುದ್ಧವಾದ ಕೆಲಸ. ಆದ್ದರಿಂದ ಕೃಷ್ಣನು ಶಾಪ ನೀಡಿದರು, ನಿನಗೆ ಮರಣ ಸಿಗುವುದಿಲ್ಲ. ನೀನು ಯುಗಯುಗಾಂತರ ಜೀವಿಸಬೇಕು. ರೋಗ, ನೋವು ಮತ್ತು ದುರ್ವಾಸನೆ ನಿನ್ನ ಜೀವನವನ್ನು ಕಾಡುತ್ತದೆ. ಯಾರೂ ನಿನ್ನನ್ನು ಸ್ವೀಕರಿಸುವುದಿಲ್ಲ ಎಂದು ಕೃಷ್ಣನು ಅಶ್ವತ್ಥಾಮನ ತಲೆಯ ಮೇಲೆ ಇದ್ದ ದಿವ್ಯ ಮಣಿಯನ್ನು ತೆಗೆದುಹಾಕಲಾಯಿತು. ಆ ಕ್ಷಣದಿಂದಲೇ ಅವನ ನೋವು ಇನ್ನಷ್ಟು ಹೆಚ್ಚಾಯಿತು. ಅಶ್ವತ್ಥಾಮ ಅಳುತ್ತಾ ಕೃಷ್ಣನ ಮುಂದೆ ಬಿದ್ದನು, ಕ್ಷಮೆ ಬೇಡಿದನು. ಆದರೆ ಕೃಷ್ಣನು ಶಾಪವನ್ನು ಹಿಂತೆಗೆದುಕೊಳ್ಳಲಿಲ್ಲ. ಅಶ್ವತ್ಥಾಮ ಇನ್ನೂ ಜೀವಂತನೇ? ಪುರಾಣಗಳ ಪ್ರಕಾರ ಅಶ್ವತ್ಥಾಮನು ಚಿರಂಜೀವಿ. ಅವನು ಸಾಯದೆ ಇನ್ನೂ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾನೆ ಎಂದು ನಂಬಲಾಗಿದೆ. ಕೆಲವರು ಹೇಳುವ ಪ್ರಕಾರ ಅವನನ್ನು ಕಾಡುಗಳಲ್ಲಿ, ಪರ್ವತಗಳಲ್ಲಿ, ಹಿಮಾಲಯದ ಪ್ರದೇಶದಲ್ಲಿ ಕಂಡಿದ್ದಾರೆ ಎನ್ನುವ ಜನಪ್ರಚಲಿತ ಕಥೆಗಳಿವೆ. ಅವನು ಅಮರನು, ಆದರೆ ಅದು ವರವಲ್ಲ. ಅದು ಜೀವಂತವಾಗಿಯೇ ನರಳಬೇಕಾದ ಭಯಾನಕ ಶಿಕ್ಷೆ. ಹಾಗಾದರೆ ಸ್ನೇಹಿತರೆ, ಅಶ್ವತ್ಥಾಮನ ಕತೆ ನಮಗೆ ಕೆಲವು ಮುಖ್ಯ ಪಾಠಗಳನ್ನು ಕಲಿಸುತ್ತದೆ. ಕೋಪ ಬಂದಾಗ ಮನುಷ್ಯನು ಸರಿ ಏನು ತಪ್ಪೇನು ಅನ್ನೋದನ್ನು ಮರೆತು ಬಿಡುತ್ತಾನೆ. ಅಧರ್ಮ ಮಾಡಿದರೆ ಶಕ್ತಿಯೂ ಶಾಪವಾಗುತ್ತದೆ ಹಾಗೂ ಜೀವಂತವಿದ್ದು ನರಳುವುದು ಭೀಕರ ಶಿಕ್ಷೆ. ಅಶ್ವತ್ಥಾಮ ದುಷ್ಟನಾಗಿ ಹುಟ್ಟಿದವನಲ್ಲ. ಪರಿಸ್ಥಿತಿ, ತಂದೆಯ ಮರಣದ ನೋವು ಮತ್ತು ಕೋಪ ಅವನನ್ನು ತಪ್ಪು ದಾರಿಯಲ್ಲಿ ನಡೆಸಿತು. ಅವನು ಮಹಾಭಾರತದಲ್ಲಿ ಜೀವಂತ ಶಿಕ್ಷೆಯ ಉದಾಹರಣೆ ಹಾಗೂ ನಡೆಯುತ್ತಾ ಇರುವ ಶಾಪ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.